ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕದ ನಿಗೂಢ ಪ್ರದೇಶ ಏರಿಯಾ 51ರಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಕಳೆದ ಕೆಲವೇ ದಿನಗಳಲ್ಲಿ 100ಕ್ಕೂ ಹೆಚ್ಚು ನಿಗೂಢ ಭೂಕಂಪ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇರಾನ್ ಯುದ್ಧದ ಬೆನ್ನಲ್ಲೇ ಅಣ್ವಸ್ತ್ರ ಪರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಅಣ್ವಸ್ತ್ರ ಪರೀಕ್ಷೆಯನ್ನ ಅಮೆರಿಕ ನಡೆಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಮೆರಿಕದ ನೆವಾಡಾದಲ್ಲಿ ಇರುವಂತಹ ಏರಿಯಾ 51ರ ಪ್ರದೇಶ ಅಮೆರಿಕ ಸೇನೆ ಅಣ್ವಸ್ತ್ರ ಮತ್ತು ಯುದ್ಧ ವಿಮಾನ ಪರೀಕ್ಷೆ ನಡೆಸುವಂತಹ ಪ್ರದೇಶ ಕೂಡ ಹೌದು. ಏರಿಯಾ 51 ಪ್ರದೇಶದಲ್ಲಿ ಅಮೆರಿಕದ ಭೂಗತ ಸೇನಾ ನೆಲೆಗಳು ಕೂಡ ಇವೆ. ಕಳೆದ ಒಂದು ವಾರದ ಅವಧಿಯಲ್ಲಿ 100ಕ್ಕೂ ಹೆಚ್ಚು ಬಾರಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಲಾಸ್ ವೇಗಾಸ್ ವರೆಗೂ ಕೂಡ ಭೂಕಂಪನದ ಅನುಭವ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 1ರಿಂದ 1.0ಯಷ್ಟು ತೀವ್ರತೆಯು ಭೂಕಂಪ ದಾಖಲಾಗಿದೆ. ಕಳೆದ ಭಾನುವಾರ ರಿಕ್ಟರ್ ಮಾಪಕದಲ್ಲಿ 3ರಷ್ಟು ತೀವ್ರತೆ ಭೂಕಂಪ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇತ್ತು. ಬಟ್ ಆದ್ರೆ ಇದನ್ನ ಅಣ್ವಸ್ತ್ರ ಪ್ರಯೋಗಗಳನ್ನ ನಡೆಸ್ತಾ ಇದೆಯಾ ಅಮೆರಿಕ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಭೂಮಿ ಯಾವ ರೀತಿಯಾಗಿ ಕಂಪಿಸಿದ ಅನುಭವ ಆಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಮೆರಿಕದ ನಿಗೂಢ ಪ್ರದೇಶ ಏರಿಯಾ ಈ 51ರಲ್ಲಿ ನಡೆದಿರುವಂತಹ ವಿಚಿತ್ರವಾದಂತಹ ಘಟನೆ. 100ಕ್ಕೂ ಹೆಚ್ಚು ನಿಗೂಢ ಭೂಕಂಪ ಆಗಿದೆ ಕೆಲವೇ ದಿನಗಳಲ್ಲಿ ಅನ್ನುವ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ಯುದ್ಧದ ಬೆನ್ನಲ್ಲಿಯೇ ಅಣ್ವಸ್ತ್ರ ಪರೀಕ್ಷೆಯನ್ನ ಅಮೆರಿಕ ನಡೆಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಅಮೆರಿಕ ಈಗಾಗಲೇ ಘೋಷಣೆ ಮಾಡಿದೆ ಇರಾನ್ ಅನ್ನ ಬಗ್ಗು ಬಡಿತೀವಿ ಅಂತ ಹೇಳಿ. ಅದರಂತೆಯೇ ಅಣ್ವಸ್ತ್ರ ಪರೀಕ್ಷೆಯನ್ನ ನಡೆಸ್ತಾ ಇದೆಯಾ ಅಮೆರಿಕ ಅಂತ ಹೇಳಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದಿಲೀಪ್, ಡಿಜಿಟಲ್ ಎಡಿಟರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ದಿಲೀಪ್, ಒಂದ್ ಕಡೆ ಇರಾನ್ ಯುದ್ಧದ ಭೀತಿ ಆದ್ರೆ ಮತ್ತೊಂದು ಕಡೆ ಅಣ್ವಸ್ತ್ರ ಪರೀಕ್ಷೆಯನ್ನ ಗುಟ್ಟಾಗಿ ಅಮೆರಿಕ ನಡೆಸ್ತಾ ಇದೆಯಾ ಅಂತ ಹೇಳಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಚಿತ್ರಣವನ್ನ ಗಮನಿಸ್ತಾ ಹೋಗ್ತಾ ಇದ್ರೆ ಹೌದು ರಮ್ಯಾ, ಏನಂದರೆ ಕಳೆದ ಒಂದು ಭಾನುವಾರ ಏನೊಂದು ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸ್ತು. ಆ ಸಂದರ್ಭದಲ್ಲಿ ಇರಾನ್ನ ಇಸ್ಫಹಾನ್ ಅನ್ನೋ ಒಂದು ಪರ್ವತ ಶ್ರೇಣಿ ಏನಿದೆ ಅಲ್ಲಿ ಭೂಕಂಪ ದಾಖಲಾಯಿತು. ಅದೇ ಸಮಯದಕ್ಕೆ ನೆವಾಡಾದಲ್ಲಿ, ಅಮೆರಿಕದ ನೆವಾಡಾದಲ್ಲಿ ಸುಮಾರು 5ರಿಂದ 6 ಸಾವಿರ ಕಿಲೋಮೀಟರ್ ದೂರ 2 ಪ್ರದೇಶಗಳಿರೋದು. ನೆವಾಡಾದಲ್ಲೂ ಕೂಡ ಅದೇ ಸಮಯಕ್ಕೆ ಭೂಕಂಪ ಕಾಣಿಸ್ಕೊಂತು, ಅದು ಕೂಡ ಏರಿಯಾ 51ನಲ್ಲಿ. ಏರಿಯಾ 51 ಅಂತ ಅಂದಿದ ತಕ್ಷಣ ಸುಮಾರು ಒಂದು 50 ವರ್ಷಗಳಿಂದ ಇದು ಭಾರಿ ಕುಖ್ಯಾತವಾಗಿದೆ ಪ್ರದೇಶ. ಯಾಕೆಂದರೆ ಇಲ್ಲಿ ಅಮೆರಿಕ ಸೇನೆ UFOಗಳನ್ನು ಅಡಗಿಸಿಟ್ಕೊಂಡಿದೆ, ಅನ್ಯಗ್ರಹ ಜೀವಿಗಳ ವಾಹನವನ್ನು ಅಡಗಿಸಿಟ್ಕೊಂಡಿದೆ ಅಂತ ಏನೇನೋ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳಿದ್ದಾವೆ. ಜೊತೆಯಲ್ಲೇ ಈ ಒಂದು ನೆವಾಡಾ ಅನ್ನೋದೇನಿದೆ ಇದೊಂದು ಮರುಭೂಮಿ ಪ್ರದೇಶ, ಇಲ್ಲಿ ಜನವಸತಿ ಇಲ್ಲ. ಈ ಒಂದು ಪ್ರದೇಶದಲ್ಲಿ, ನಿರ್ಜನವಾಗಿರುವಂಥ ಪ್ರದೇಶದಲ್ಲಿ ಅಮೆರಿಕ ತನ್ನ ಸೇನಾ ನೆಲೆ ಮಾಡ್ಕೊಂಡಿದೆ. ಜೊತೆಗೆ ಭೂಗತವಾದ ನೆಲೆಗಳೇನಿದ್ದಾವೆ ಅದರಲ್ಲಿ ಅಣು ಪರೀಕ್ಷೆ ನಡೆಸುತ್ತೆ. ಜೊತೆಗೆ ವಿವಿಧ ರೀತಿಯ ವಿಚಿತ್ರ ರೀತಿಯ ಒಂದು ವಾಹನಗಳ ಪರೀಕ್ಷೆಯನ್ನು, ಅಂದರೆ ಅದು ವಾಯುಸೇನೆಯ ವಾಹನಗಳ ಪರೀಕ್ಷೆಯನ್ನು ಕೂಡ ನಡೆಸುತ್ತೆ. ಆ ಎಲ್ಲ ಟೆಸ್ಟ್ ಸೈಟ್ ಇದು. ಆ ಟೆಸ್ಟ್ ಸೈಟ್ನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತೆ. ಯಾರಿಗೂ ಸಾಮಾನ್ಯ ಜನರಿಗೆ ಇಲ್ಲಿ ಪ್ರವೇಶನೇ ಇಲ್ಲ ಅನ್ನೋದು ಮಾಹಿತಿ. ಭಾಳ ವಿಚಿತ್ರಕರವಂಥ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಜೊತೆಗೆ ಇದೊಂದು ಸೆಸ್ಮಿಕ್ ಝೋನ್ ಕೂಡ. ಅಂದರೆ ಈ ಭಾಗದಲ್ಲಿ ಆಗಾಗ ಭೂಕಂಪಗಳು ಸಂಭವಿಸ್ತವೆ. ಭೂಕಂಪ ಸರ್ವೇಸಾಮಾನ್ಯ. ಆದರೆ ಯುದ್ಧ ಶುರುವಾದ ನಂತರ ಕಳೆದ ಒಂದು ವಾರದಲ್ಲಿ 100ಕ್ಕೂ ಹೆಚ್ಚು ಬಾರಿ ಕಂಪಿಸಿರೋದು, ಸಣ್ಣ ಪ್ರಮಾಣದಲ್ಲಿ ಕಂಪನ ಕೇಳಿಬಂದಿರೋದು, ಇದು ಭಾರಿ ಅನುಮಾನ ಹುಟ್ಟಾಕಿದೆ. ಯಾಕೆಂದರೆ 100 ಬಾರಿ ಸಹಜವಾಗಿ ನೈಸರ್ಗಿಕವಾಗಿ ಆ ರೀತಿ ಭೂಮಿ ಕಂಪಿಸೋದಿಲ್ಲ. ಈ ರೀತಿ ಭೂಮಿ ಕಂಪನ ಆಗ್ತಿರೋದೇನಕ್ಕೆ? ಏನಾದರೂ ಒಂದು ವೇಳೆ ಹೊಸ ರೀತಿಯ ಅಣ್ವಸ್ತ್ರ ಪ್ರಯೋಗ ಏನಾದರೂ ನಡೀತಿದೆಯಾ, ಅಥವಾ ಹೊಸ ರೀತಿಯ ಸೇನಾ ವಾಹನದ ಏನಾದರೂ ವಾಯುದಳದ ಏನಾದರೂ ಪ್ರಯೋಗಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಜೊತೆಗೆ ಯಾವುದಾದ್ರೂ ಹೊಸ ರೀತಿಯ ಯುದ್ಧ ವಿಮಾನಗಳ ಒಂದು ಪರೀಕ್ಷೆ ನಡೀತಿದೆಯಾ ಅನ್ನೋ ಅನುಮಾನ ಕೂಡ ಇದೆ. ಆದರೆ ಇದ್ರ ಬಗ್ಗೆ ಅಮೆರಿಕ ಸರ್ಕಾರ ಆಗಲಿ ಅಮೆರಿಕ ಸೇನೆ ಆಗಲಿ ಇದುವರೆಗೂ ಯಾವುದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದರೆ ಒಂದು ಅಣ್ವಸ್ತ್ರ ಪರೀಕ್ಷೆಗಳು ನಡೆದಾಗ ಮಾತ್ರ ಈ ರೀತಿಯಾದಂಥ ಒಂದು ಭೂಕಂಪಗಳಾಗೋದು ಅಂತೇಳ್ಬಿಟ್ಟು ಮಾಹಿತಿ ಅಂತೂ ಇದೆ. ಯಾಕೆಂದರೆ ಲಾಸ್ ವೇಗಾಸ್ವರೆಗೂ, ಅಲ್ಲಿಂದ ಏರಿಯಾ 51ಇಂದ ಸುಮಾರು 106 ಕಿಲೋಮೀಟರ್ ದೂರದ ಲಾಸ್ ವೇಗಾಸ್ವರೆಗೂ ಈ ಒಂದು ಸ್ಫೋಟ ಕಂಪನದ ಅನುಭವ ಕೇಳಿಬಂದಿದೆ. ಹಾಗಾಗಿ ಇದು ಭೂಮಿ ಆಳದಲ್ಲಿ, ಅಂದರೆ ಭೂಗತವಾಗಿರುವಂಥ ನೆಲೆಗಳಲ್ಲಿ ಈ ರೀತಿಯಾದಂಥ ಏನೋ ಚಟುವಟಿಕೆ ನಡೆಸ್ತಿರ್ಬೋದಾ ಅನ್ನೋ ಒಂದು ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮಿಳಮ್ಮ.